ಹೆಂಗೆ ಆಸ್ಪೈರಿಂಗ್ ಮೂವಿ ಮೇಕರ್ ಆದೆ ಆ್ಯಕ್ಟರ್ ಆದೆ ಅನ್ನೋದ್ರ ಬಗ್ಗೆ ನನಗೆ ಪರ್ಟಿಕ್ಯುಲರ್ ಉತ್ತರ ಅನ್ನೋದು ಗೊತ್ತಿಲ್ಲ. ಬಟ್ ಚಿಕ್ಕವನಿದ್ದಾಗಿಂದ ಅದು ಗೊತ್ತಿರತಕ್ಕಂಥದ್ದು ಒಂದೇ ಒಂದು ಕನಸು, ಒಂದೇ ಒಂದು ಆಸೆ ಏನಪ್ಪ ಅಂತಂದರೆ ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು, ಸಿನಿಮಾದಲ್ಲಿ ಬರಬೇಕು ಅನ್ನೋದು. ಆ ಹುಚ್ಚು ನನಗೆ ಬಂದಿದ್ದು ಅಮಿತಾಬ್ ಬಚ್ಚನ್ ಅವ್ರ ಮೂವೀಸ್ ನೋಡಬೇಕಾದ್ರೆ, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫಿಲ್ಮ್ಸು. ಸೊ ಇದನ್ನೆಲ್ಲ ನೋಡಿ ಎಲ್ಲೋ ಗೊತ್ತಿಲ್ಲದೆ ಅದೊಂದು ಪುಳಕನ ಉಟ್ಕೊಳ್ಳುತ್ತಲ್ಲ ಸಿನಿಮಾ ಮೇಲೆ ಇರ್ತಕ್ಕಂಥ ಕ್ರೇಜು ಮತ್ತು ಪ್ರೀತಿ. ಇದು ಬಿಟ್ಟು ನಾನು ಯಾವ ಡ್ರೀಮು ಮಾಡಿಲ್ಲ, ಒಂದು ಆಪ್ಷನಲ್ ಪ್ರೊಫೆಷನ್ ಬಗ್ಗೆನೂ ಯೋಚನೆ ಮಾಡಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಸ್ಟಡೀಸ್ನಲ್ಲಿ ನಾನು ಡಿಸ್ಟಿಂಕ್ಷನ್ ಹೋಲ್ಡರ್ ಆಗಿದ್ದರು, ಟಾಪರ್ ಆಗಿದ್ರೂ ಸಹ ನನ್ನ ಫಸ್ಟ್ ಪಿ ಯುಗೆ ನಾನು ನನ್ನ ವಿದ್ಯಾಭ್ಯಾಸನ ಬೇಕು ಅಂತಲೇ ಡಿಸ್ಕಂಟಿನ್ಯೂ ಮಾಡಿದ್ದು ಸಿನಿಮಾದಲ್ಲಿ ಟ್ರೈ ಮಾಡೋದಕ್ಕೆ. ಬಿಕಾಸ್ ನನಗೆ ಬೇರೆ ಯಾವ ಪ್ರೊಫೆಷನಲ್ಲೂ ಸಾಧನೆ ಮಾಡಬೇಕನ್ನೋ ಉದ್ದೇಶನೇ ಇದ್ದಿಲ್ಲ. ಆ್ಯಂಡ್ ಆ ಕನಸು ಆಸೆ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನನಗೆ ಬಾಲ್ಯದಲ್ಲಿದ್ದಂಥ ಏನು ಪ್ರೀತಿ ಕನಸು ಇತ್ತು ಸಿನಿಮಾ ಮೇಲೆ, ಅದರದ್ದು ಗೌರವ ಅಂತ ಏನು ಹೇಳ್ತಾರಲ್ಲ, ಅದ್ರ ಮೇಲೆ ರೆಸ್ಪೆಕ್ಟ್ ಅನ್ನೋದು ಅದು ಜಾಸ್ತಿ ಆಯಿತು. ಇಂಡಸ್ಟ್ರಿಗೆ ಬಂದು ಇದರಲ್ಲಿ ಸೇರಿಕೊಂಡ ಮೇಲೆ ಈ ಕ್ರಾಫ್ಟ್ ಹೆಂಗೆ ವರ್ಕ್ ಆಗುತ್ತೆ, ಈ ಸಿನಿಮಾಗಳು ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ಸಿನಿಮಾ ಜನರಿಗೆ ಹೆಂಗೆ ತಲುಪಿಸ್ತೀವಿ, ಜನ ಯಾಕೆ ಇಷ್ಟಪಡ್ತಾರೆ, ಜನ ಇದರಿಂದ ಎಷ್ಟು ಮೆಸ್ಮರೈಸ್ ಆಗ್ತಾರೆ, ಎಷ್ಟು ಇನ್ಸ್ಪೈರ್ ಆಗ್ತಾರೆ, ಒಟ್ಟಾರೆ ನಾವು ಜನರನ್ನು ಒಂದೇ ಸಲ ಹಿಡಿದಿಟ್ಟು ಅವರಿಗೆ ಒಂದೇ ಅಟ್ ಒನ್ ಕಾಮನ್ ಟೈಮ್ ಅಷ್ಟು ಮ್ಯಾಸಿವ್ ಆಡಿಯನ್ಸ್ಗಳನ್ನು ನಾವು ಪ್ರಭಾವ ಬೀರ್ತೀವಿ. ಸೊ ದಟ್ ಈಸ್ ಒನ್ ಮ್ಯಾಜಿಕ್, ಒಂದು ಸ್ಟೋರಿ ಟೆಲ್ಲಿಂಗ್ ಎಟ್ ಎ ಟೈಮ್ ಆನ್ ಸೆಲ್ಯುಲೈಡ್. ಅದು ಒಂದು ಬಿಗ್ ಅಚೀವ್ಮೆಂಟ್. ಐ ಥಿಂಕ್ ಯಾವ ಪ್ರೊಫೆಷನ್ನಲ್ಲೂ ಕೂಡ ಅಷ್ಟು ಸೈಕಾಲಜಿಕಲ್ ಅಥವಾ ಒಂದು ಪರ್ಸ್ನಲ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬಹುಶಃ ಯಾವುದ್ರಲ್ಲೂ ಸಿಗಲ್ಲ. ಬಿಕಾಸ್ ನಿಮ್ಮ ಕ್ರಿಯೇಟಿವಿಟಿನ ಯು ಮೇಕ್ ಇಟ್ ಲೈವ್ ಆನ್ ಸ್ಕ್ರೀನ್ ಆ್ಯಂಡ್ ಬೇರೆಯವರಿಗೂ ಕೂಡ ಅದನ್ನು ಡ್ರೀಮ್ ಮಾಡೋದಕ್ಕೆ ಮತ್ತೆ ಅವಕಾಶ ಮಾಡಿಕೊಡ್ತೀರ. ಯು ಸ್ಪ್ರೆಡ್ ದ ಡ್ರೀಮ್ ಆಲ್ ಓವರ್. ಸೊ ಐ ಥಿಂಕ್ ಸಿನಿಮಾ ಇಸ್ ದಿ ಗ್ರೇಟೆಸ್ಟ್ ಮ್ಯಾಜಿಕ್ ಎವರ್ ಆನ್ ದಿಸ್ ವರ್ಲ್ಡ್. ಸೊ ಹಂಗಾಗಿ ಅದ್ರ ಮೇಲೆ ರೆಸ್ಪೆಕ್ಟು ಪ್ರೀತಿ ಜಾಸ್ತಿ ಆಯಿತು. ಎವ್ರಿ ಡೇ ದಿ ಲವ್ ಆ್ಯಂಡ್ ರೆಸ್ಪೆಕ್ಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಅದು ಕಡಿಮೆ ಆಗಲ್ಲ. ಯುದ್ಧಕಾಂಡ ಸಿನಿಮಾದ ಕಥೆ ಇದು ರಿಯಲ್ ಬೇಸ್ಡ್ ಇನ್ಸಿಡೆಂಟಾ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಹಾಕಿದರೆ ಎರಡೂ ಉತ್ತರ ಇದೆ. ಹೌದು ಅಂತಲೂ ಹೇಳ್ಬೋದು, ಇಲ್ಲ ಅಂತಲೂ ಹೇಳ್ಬೋದು. ಬಿಕಾಸ್ ನಮ್ಮ ದೇಶದಲ್ಲಿ, ಬರೀ ನಮ್ಮ ದೇಶದಲ್ಲಿ ವರ್ಷಕ್ಕೆ ದಾಖಲೆ ಆಗುವಂಥದ್ದು 30,000ಕ್ಕೂ ಹೆಚ್ಚು ರೇಪ್ ಕೇಸಸ್ಗಳು. ದಾಖಲೆ ಆಗದೇ ಇರೋದು ಇದಕ್ಕಿಂತ ಜಾಸ್ತಿನೂ ಇದೆ. ಸೊ ನಿಜವಾದ ಘಟನೆ ಅಂತಂದರೆ ಈ 30,000 ಬರೀ ಒಂದು ವರ್ಷಕ್ಕೆ ಖಂಡಿತವಾಗ್ಲೂ ಅದು ಒಂದಲ್ಲ ಒಂದು ರೀತಿಯಿಂದ ಸಂಬಂಧಪಟ್ಟಿರುತ್ತೆ. ಸೊ ಆ ಎಲ್ಲ ಘಟನೆಗಳಿಗೂ ಕೂಡ ಒಂದು ಹೋರಾಟ ಈ ಸಿನಿಮಾ ಆಗಿರೋದ್ರಿಂದ ಇದು ನೈಜ ಘಟನೆ ಸಿನಿಮಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಯಾವುದೋ ಒಂದೇ ಒಂದು ಪರ್ಟಿಕ್ಯುಲರ್ ಘಟನೆಗೆ ಹೋಲಿಕೆ ಇದೆಯಾ, ಒಂದೇ ಒಂದು ಘಟನೆ ಇಟ್ಕೊಂಡು ಆ ಆಧಾರದ ಮೇಲೆ ಈ ಕಥೆ ಮಾಡಿದೀವ ಅಂತಂದರೆ ಖಂಡಿತವಾಗಿ ಸುಳ್ಳು. ನಡೀತಿರ್ತಕ್ಕಂಥ ಅಷ್ಟೂ ಘಟನೆಗೆ ರಿಲೇಟ್ ಆಗಿರ್ತಕ್ಕಂಥ ಸಿನಿಮಾ ಇದು. ಸೊ ಇದು ಒಂದು ಹೆಣ್ಣು ಮಗುವಿನ ಕಥೆ ಅಲ್ಲ, ಒಂದು ಹೆಣ್ಣು ಅಂದರೆ ನಾಟ್ ಓನ್ಲಿ ಒನ್ ಸಿಂಗಲ್ ಲೇಡಿ ಅಂತಲ್ಲ. ಸಮಾಜದಲ್ಲಿ ನಾವು ಪ್ರತಿಯೊಂದು ಹೆಣ್ಣಿಗೆ ಇದನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಂದು ಶೋಷಿತ ಹೆಣ್ಣಿಗೆ ಆಧಾರಿತವಾಗಿರ್ತಕ್ಕಂಥ ಸಿನಿಮಾ. ಸೊ ಅಷ್ಟು ಹೆಣ್ಣುಗಳು ಮಾನಸಿಕವಾಗಿ ಏನು ವೇದನೆ ಪಟ್ಟಿರ್ತಾರೆ, ಆ ಕೇಸು ಮತ್ತು ಜಸ್ಟಿಸ್ ಮಧ್ಯದಲ್ಲಿ ಅವರು ಪಟ್ಟಂಥ ಒಂದು ಕಷ್ಟ, ಅವ್ರ ಫ್ಯಾಮಿಲಿ, ಈ ವಿಚಾರ ಇಟ್ಕೊಂಡ್ರೆ ಹೌದು ಎಲ್ಲ ಘಟನೆಗೂ ಸಂಬಂಧ, ಎಲ್ಲ ಘಟನೆಗೂ ರಿಲೇಟೆಡ್ ಆಗಿರ್ತಕ್ಕಂಥ ಸಿನಿಮಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾಗೆ ಆಗಲಿ ಅಥವಾ ಯಾವುದೇ ಕಲಾಕ್ಷೇತ್ರಕ್ಕಾಗಲಿ ಒಂದು ಭಾಷೆ ಅನ್ನೋ ಒಂದು ಸೀಮಾ ಏನಿದೆಯಲ್ಲ ಅದು ಖಂಡಿತ ಇಲ್ಲ. ಆದರೆ ಏನಾಗಿದೆ, ಒಂದು ಭಾಷಾಭಿಮಾನ ಅನ್ನೋದು ಖಂಡಿತ ಇರಲೇಬೇಕಾಗಿದೆ. ನಮ್ಮ ಭಾಷಾ ಅಭಿಮಾನಕ್ಕೂ ಮತ್ತು ಬೇರೆ ಬೇರೆ ಭಾಷೆಯ ಸಿನಿಮಾಗಳ ಮೇಲೆ ನಮಗೆ ಎಷ್ಟು ಒಲವು ಪ್ರೀತಿ ಇದೆ ಅನ್ನೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಾವು ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡಬೇಕು, ಎಲ್ಲ ಕಲೆಯನ್ನು ನಾವು ಪ್ರಶಂಸಿಸಬೇಕು. ನಾವು ಬೇರೆ ಭಾಷೆ ಸಿನಿಮಾ ನೋಡಬಾರ್ದು ಅಂತಂದಾಗ ನಾವು ನಮ್ಮ ಕನ್ನಡ ಸಿನಿಮಾ ಬೇರೆ ಭಾಷೆಯವರು ನೋಡಬೇಕು ಅಂತ ಬಯಸೋದು ತಪ್ಪಾಗುತ್ತೆ. ಆದರೆ ಮೊದಲನೇ ಆದ್ಯತೆ ಅನ್ನೋದೇನಿರುತ್ತಲ್ಲ, ಪ್ರಯಾರಿಟಿ ಅಂತ ಏನು ಹೇಳ್ತೀವಿ, ಅದು ಫಸ್ಟ್ ನಮ್ಮ ಭಾಷೆಗಿರಬೇಕು. ನಮ್ಮ ಕನ್ನಡದ ಕಲಾವಿದರು, ಕನ್ನಡದ ತಂತ್ರಜ್ಞರು, ಕನ್ನಡದ ನಿರ್ಮಾಪಕರು ಮೊದಲು ನಿಲ್ಲಬೇಕು. ಕಡಿಮೆ ಬಜೆಟಲ್ಲಿ 100 ಕೋಟಿ ಬಾಚ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ.
ಇಲ್ಲಿ ಕನ್ನಡ ಸಿನಿಮಾವನ್ನು ನಾವು ಆದ್ಯತೆ ಕೊಟ್ಟು ಅದನ್ನು ನೋಡುವಂಥ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಾಗ ಕನ್ನಡದ ನಿರ್ಮಾಪಕರಿಗೆ ಒಂದು ಶಕ್ತಿ ಬರುತ್ತೆ, ಕನ್ನಡದ ಬರಹಗಾರರಿಗೆ, ತಂತ್ರಜ್ಞರಿಗೆ, ಕಲಾವಿದರಿಗೂ ಒಂದು ಸ್ಫೂರ್ತಿ ಬರುತ್ತೆ. ಹೌದು, ಇಲ್ಲಿ ಜನ ಫಸ್ಟು ಕನ್ನಡ ಸಿನಿಮಾನ ಮೆಚ್ಚುತ್ತಾರೆ, ಫಸ್ಟು ಕನ್ನಡ ಸಿನಿಮಾಗೆ ಆದ್ಯತೆ ಕೊಡ್ತಾರೆ ಅಂತಂದಾಗ ಹೆಚ್ಚು ಹೆಚ್ಚು ಒಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಾಂದರೆ ಕನ್ನಡದ ಸಿನಿಮಾದಲ್ಲಿ ಕೃಷಿ ಮಾಡೋವಂಥವ್ರು ಎಲ್ಲೋ ಒಂದು ಕಡೆ ಕುಗ್ಗಿ ಹೋಗ್ತಾರೆ. ಅದಕ್ಕೆ ಸಪೋರ್ಟು ಬೆಂಬಲ ಸಿಗಬೇಕಾಗಿರೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ ಹಾಗೆ ಅಭಿಮಾನಿ ದೇವರುಗಳು. ಫಸ್ಟು ಕನ್ನಡ, ಮೊದಲು ಕನ್ನಡ, ಅದಾದ ನಂತರ ಬೇರೆ ಭಾಷೆ ಅನ್ನೋ ಪರಿಸ್ಥಿತಿ ಆಗಿರೋದ್ರಿಂದ ನನ್ನ ಒಂದು ಬೇಡಿಕೆ, ನನ್ನ ಕೋರಿಕೆ, ಫಸ್ಟು ಕನ್ನಡ ಸಿನಿಮಾಗಳನ್ನು ನೋಡಿ. ಮೂಲ ಯುದ್ಧಕಾಂಡ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದರೆ, ರಾಮಾಯಣದಲ್ಲಿ ಸೀತೆ ಮಾತೆಯನ್ನು ಅಪಹರಣ ಮಾಡ್ಕೊಂಡು ಹೋದಾಗ ಯಾವಾಗ ಶ್ರೀರಾಮಚಂದ್ರ ಯುದ್ಧ ಸಾರಬೇಕು ಅಂತ ನಿರ್ಧಾರ ಮಾಡಿದಾಗ ಅಲ್ಲಿಂದ ಪ್ರಾರಂಭ ಆದಂಥದ್ದು ಯುದ್ಧಕಾಂಡ. ತದನಂತರ ನೀವು ಮಹಾಭಾರತ ನೋಡಿದ್ರೂ ಎಲ್ಲ ಯುದ್ಧ ಆಗಿರೋದು ಒಂದು ಹೆಣ್ಣಿನಿಗೋಸ್ಕರನೇ, ದ್ರೌಪದಿ ಮಾತೆಗೋಸ್ಕರ. ಸೊ ಯುಗದಲ್ಲಿ ಯಾವಾಗೆಲ್ಲ ಅಧರ್ಮ ಆಗಿದೆ, ಯಾವಾಗೆಲ್ಲ ಒಂದು ಯುದ್ಧ ಪ್ರಾರಂಭ ಆಗಿದೆ, ಅದಷ್ಟಕ್ಕೂ ಕಾರಣ ಒಂದು ಹೆಣ್ಣು, ಆ ಹೆಣ್ಣಿನ ರಕ್ಷಣೆಗೋಸ್ಕರ, ಹೆಣ್ಣಿನ ಗೌರವಗೋಸ್ಕರ. ಅದು ನಮ್ಮ ಭಾರತದ ಶ್ರೇಷ್ಠತೆ. ಈಗಲೂ ಕೂಡ ಎಷ್ಟೊಂದು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದಾಗ ನಾವು ಕ್ಯಾಂಡಲ್ಗಳನ್ನ ಹಿಡ್ಕೊಂಡು ಮೆರವಣಿಗೆ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ, ಒಂದು ದೊಡ್ಡ ಸುದ್ದಿ ಆಗುತ್ತೆ. ಅದಾದ ನಂತರ ಇನ್ನೊಂದು ಯಾವುದೋ ಕೇಸ್ ಬೆಳಕಿಗೆ ಬರುತ್ತೆ, ಮತ್ತೆ ತಿರುಗಿ ಅದಕ್ಕೊಂದು ಪ್ರತಿಭಟನೆ ಶುರುವಾಗುತ್ತೆ. ಸೊ ಒಂದ್ರ ಮೇಲೆ ಒಂದು ಇದು ನಡೀತಾನೆ ಇರುತ್ತೆ. ನಾವು ಈಗಿನ ಸಮಾಜದಲ್ಲಿ ಬರೀ ಒಂದು ಒಂದು ಪ್ರತಿಭಟನೆ ಮಾಡಿ ಒಂದು ಕೂಗನ್ನು ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲದೆ ಇದು ದಿನನಿತ್ಯದ ಯುದ್ಧ ಆಗಬೇಕು. ಪ್ರತಿಯೊಂದು ಗಂಡು ಮಕ್ಕಳು ಕೂಡ ನಾವು ಹೆಣ್ಣಿನ ರಕ್ಷಣೆಗೆ ನಿಂತಿದ್ದೀವಿ ಅನ್ನೋ ಒಂದು ಸಂಕಲ್ಪ ಮಾಡಬೇಕು. ಜೊತೆಗೆ ಪ್ರತಿಯೊಂದು ಹೆಣ್ಣಿಗೂ ನನಗೆ ಪ್ರತಿಯೊಂದು ಗಂಡಸಿನಿಂದನೂ ಒಂದು ರಕ್ಷಣೆ ಇದೆ ಅನ್ನುವಂಥ ನಂಬಿಕೆ ಸೃಷ್ಟಿಯಾಗಬೇಕು. ಆ ಥರದ್ದು ವಾತಾವರಣ ಸೃಷ್ಟಿ ಆದಾಗಲೇ ನಮ್ಮ ಭಾರತ ನಿಜವಾದ ಭಾರತ ಆಗೋಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲೇ ನನ್ನದು ಒಂದು ಪ್ರಯತ್ನ, ನನ್ನ ಕಡೆಯಿಂದನೂ ಹೆಣ್ಮಕ್ಳಿಗೆ ಒಂದು ಆಶ್ವಾಸನೆ, ಒಂದು ಭರವಸೆ ಯುದ್ಧಕಾಂಡ ಸಿನಿಮಾದ ಮುಖಾಂತರ. ಈ ಯುದ್ಧಕಾಂಡ ಸಿನಿಮಾದ ಮುಖಾಂತರ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತಿದ್ದು ಬರೀ ಒಂದು ಸಿನಿಮಾ ಅಷ್ಟೇ ಅಲ್ಲದೆ, ಒಂದು ಸಿನಿಮಾ ಬಂತು, ಇಷ್ಟು ದಿನ ಓಡ್ತು, ಇಷ್ಟು ಕಮರ್ಷಿಯಲಿ ಸಾಧನೆ ಮಾಡ್ತು ಅಂತ ಹೇಳ್ಕೊಂಡು ಹೋಗೋದಲ್ಲದೆ, ಇದು ಲೈಫ್ ಟೈಮ್ ನಾನು ಇದರಲ್ಲಿ ಹೇಳೋಕ್ಕೆ ಹೊರಟಿರ್ತಕ್ಕಂಥ ಒಂದು ಉದ್ದೇಶ, ಒಂದು ಹೋರಾಟ, ಅದು ಒಂದು ಕಿಡಿಯಾಗಿ ಅದೊಂದು ಬೆಂಕಿ ಹತ್ಕೊಂಡು ಎಲ್ಲ ಕಡೆ ಹರಡಿ ಪ್ರತಿನಿತ್ಯ ಪ್ರತಿಯೊಂದು ಮನಸ್ಸಲ್ಲಿ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಆ ಯುದ್ಧ ನಿರಂತರವಾಗಿ ಸಾಗಬೇಕು. ಆ ಯುದ್ಧಕ್ಕೆ ಒಂದು ಫುಲ್ ಸ್ಟಾಪ್ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ದಿನ ಬಂದು ನಿಂತು ಅದಕ್ಕೊಂದು ಗೆಲುವು, ನಿಜವಾದ ಗೆಲುವು ಸಮಾಜದಿಂದನೇ ಅದು ಸಾಧ್ಯ. ಆ ಗೆಲುವು ಪ್ರಾಪ್ತಿಯಾಗಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ಇದು ಮೊದಲನೇ ನಾಂದಿ ಹಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯುದ್ಧಕಾಂಡ ಎಲ್ಲರೂ ನೋಡಿ ನಮ್ಮ ಜೀವನದಲ್ಲಿ ಯುದ್ಧವನ್ನು ಸಾರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ವೆನ್ ಲಾ ಫೇಲ್ ಆರ್ಟ್ ಸ್ಟ್ಯಾಂಡ್ಸ್ ಅನ್ನೋ ಮಾತು ನಾನು ಬಹಳ ಮೆಚ್ಚುಗೆ ಕೊಡ್ತೀನಿ. ಇದಕ್ಕೆ ನಾವು ಪುರಾತನದ ಕಾಲದಿಂದ ನೋಡ್ಕೊಂಡು ಬಂದರೆ ನಮಗೇನಾದರೂ ಒಂದು ಶಿಕ್ಷಣ ಸಿಕ್ಕಿದೆ ಅಂತಂದರೆ, ನಾವು ಎಲ್ಲಾದರೂ ಎಜುಕೇಟ್ ಆಗಿದ್ದೀವಿ ಅಂತಂದರೆ ಅದು ಕಲಾ ಮಾಧ್ಯಮದಿಂದ ಮಾತ್ರ. ನಾವು ರಾಮಾಯಣ ಬಗ್ಗೆ ಓದಿರ್ಬೋದು ಅಥವಾ ಮಹಾಭಾರತದ ಬಗ್ಗೆ ತಿಳ್ಕೊಂಡಿರ್ಬೋದು. ಅದರಲ್ಲಿ ಬರ್ತಕ್ಕಂಥ ಅಷ್ಟು ಪಾತ್ರಗಳು ಏನಿದ್ದಾವೆ ಅದು ಎಲ್ಲವೂ ಕೂಡ ನಾವು ಓದಿರ್ತಕ್ಕಂಥದ್ದು ನಮ್ಮದೇ ಆದಂಥ ಒಂದು ಕಲ್ಪನೆಯನ್ನು ನೋಡಿರೋದು. ಅದು ಒಂದು ಕೈಂಡ್ ಆಫ್ ಆರ್ಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲೂ ಕೂಡ ಅದನ್ನು ಮೈಥಾಲಜಿ ಅಂತ ನೋಡಿದೆ, ಅದು ಹಿಸ್ಟ್ರಿ ಅಂತ ನೋಡಿದ್ರೆ, ಸೊ ವೆನ್ ಯು ಕನ್ಸಿಡರ್ ಹಿಸ್ಟ್ರಿ, ನಾವು ಹಿಂದೆ ನಡೆದಂಥ ನಮ್ಮ ಭಾರತದ ಮೇಲೆ ದಾಳಿಗಳಾಗಿರ್ಬೋದು, ಮುಘಲರಿಂದ ಆಗಿರ್ಬೋದು, ಬ್ರಿಟಿಷರಿಂದ ಆಗಿರ್ಬೋದು, ಯಾವುದೇ ಆದ್ರೂ ನಾವು ರೈಟ್ ವೇನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ಥ್ರೂ ಆರ್ಟ್ ಮುಖಾಂತರನೇ. ಎಷ್ಟೆಲ್ಲ ನೋವು ಅನುಭವಿಸಿದ್ರು ಅಂತ ನಾವು ಬರೀ ಬರೆದು ಒಂದು ಲಿಟ್ರೇಚರಲ್ಲಿ ಇಡ್ಬೋದು, ಆದರೆ ಅದನ್ನು ಆ ಭೀಕರತೆಯನ್ನು ನಾವು ಆ್ಯಕ್ಟ್ ಮಾಡಿ ತೋರಿಸಿದಾಗ, ಎನ್ಯಾಕ್ಟ್ ಮಾಡಿದಾಗ ಆಗಿರ್ತಕ್ಕಂಥ ನೋವುಗಳು, ಆಮೇಲೆ ಗೆದ್ದ ಮೇಲೆ ಆದಂಥ ಸಂಭ್ರಮಗಳು, ಇವೆಲ್ಲವೂ ನೆಕ್ಸ್ಟ್ ಬರ್ತಕ್ಕಂಥ ಜನ್ರೇಷನ್ಸಿಗೆ ನಾವು ತೋರಿಸ್ಬೇಕಂದ್ರೆ ಇಟ್ ಈಸ್ ದಿ ಅದರ ಓನ್ಲಿ ಫಾರ್ಮ್ ಬೈ ಆರ್ಟ್.
ಸೊ ಕಲೆ ಅನ್ನೋದೇನಿದೆಯಲ್ಲ ಅದು ಬಹಳಷ್ಟು ಸಂಸ್ಕಾರಗಳು ತಂದಿದೆ, ಎಜುಕೇಷನ್ ಅನ್ನೋದು ತಂದಿದೆ. ಸೊ ಈಗ ಬೀದಿ ನಾಟಕಗಳು ಮಾಡ್ತೀವಿ, ಎಲ್ಲ ಸಾಕಷ್ಟು ಪರಿವರ್ತನೆಗಳು ತಂದಿರ್ತೀವಿ. ಸೊ ಒಂದು ಚಳುವಳಿ ನಡಿಬೇಕು ಅಂತಂದಾಗ, ಒಂದು ರೆವಲ್ಯೂಷನ್ ನಡಿಬೇಕಂತಂದಾಗ ಆರ್ಟ್ ಹ್ಯಾಸ್ ಆಲ್ವೇಸ್ ಪ್ಲೇಡ್ ಎ ಮೇಜರ್ ರೋಲ್. ಸೊ ನಾನು ಅದನ್ನೇ ಹೇಳಿದ್ದೆ, ಈಗ ಕೂಡ ಸಿನಿಮಾ ನೋಡುವಂಥ ರೀತಿ ಬದಲಾಗಿದೆ. ಪ್ರೇಕ್ಷಕರು ಬರೀ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿಗೆ ಸಿನಿಮಾ ಬರ್ತಾ ಇಲ್ಲ. ನಾನು ಆಗಲೇ ಅದನ್ನೇ ಹೇಳಿದ್ದು, ನಾವು ಏನಾದರೂ ಒಂದು ಕಾಂಟೆಂಟ್ ಸಮಾಜದಲ್ಲಿ ಸುಧಾರಣೆ ಆಗುವಂಥ ಒಂದು ಮೋಟಿವೇಶ್ನಲ್ ಸಿನಿಮಾಗಳು ಮಾಡ್ತೀವಿ ಅಂತಂದಾಗ ಮಾತ್ರ ಅದಕ್ಕೆ ಒಂದು ದೊಡ್ಡ ಮೆಚ್ಚುಗೆ, ದೊಡ್ಡ ಬೆಂಬಲ ಬರೋಕ್ಕೆ ಸಾಧ್ಯ ಆಗೋದು. ಸೊ ಆರ್ಟ್ ಫಾರ್ಮ್ ಈಸ್ ದಿ ಗ್ರೇಟೆಸ್ಟ್ ಫಾರ್ಮ್ ಆಫ್ ಎಕ್ಸ್ಪ್ಲೇನಿಂಗ್ ಎನಿ ಎಮೋಷನ್, ಎನಿ ಸಿಚುಯೇಷನ್, ಎನಿ ಹಿಸ್ಟ್ರಿ. ಹಿಂದೆ ನಡೆದಿದ್ದು ಅಥವಾ ಮುಂದೆ ಏನಾಗಬೇಕಾಗಿದ್ದು ಅನ್ನೋದು ನೀವು ಭಾಳ ಬಲವಾಗಿ ಹೇಳಬೇಕಂದ್ರೆ ದಿ ಓನ್ಲಿ ಸ್ಟ್ರಾಂಗೆಸ್ಟ್ ಫಾರ್ಮ್ ಈಸ್ ಆಲ್ವೇಸ್ ಆರ್ಟ್. ವುಮೆನ್ ಶುಡ್ಸ್ ಟೇಕ್ ಎ ಸ್ಟ್ಯಾಂಡ್ ಅಂದರೆ ಹೆಣ್ಣುಮಗಳು ಒಂದು ದೃಢವಾದ ನಿಲುವು ತಗೊಳ್ಬೇಕು ಅನ್ನೋದು ಒಂದು ನಿಮ್ಮ ಅಭಿಪ್ರಾಯ. ನಾನು ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಹೆಣ್ಣು ಆ ನಿಲುವು ತಗೊಳ್ಬೇಕು ಅಂತಂದರೆ ಮೊದಲಿಗೆ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಮತ್ತು ಗಂಡಸರ ವಿಚಾರ ರೀತಿ ಇದೆಯಲ್ಲ ಅದು ಬದಲಾವಣೆ ಆಗಬೇಕು. ಯಾಕಂದರೆ ಒಂದು ಹೆಣ್ಣು ಶೋಷಣೆಗೆ ಒಳಗಾಗಿದ್ದಾಳೆ, ಅವಳಿಗೆ ಒಂದು ಅತ್ಯಾಚಾರಗಳು ನಡೆದಿದೆ ಅಂತಂದರೆ ನಾವು ಯಾರು ಮಾಡಿದರೂ ಅವರನ್ನು ದೋಷಿಸೋಕ್ಕೂ ಮುಂಚೆ ಅವಳನ್ನು ತುಂಬ ಕೀಳಾಗಿ ನೋಡುವಂಥ ಒಂದು ಪರಿಸರ ನಿರ್ಮಾಣ ಆಗಿದೆ. ಅದರಿಂದ ಏನಾಗುತ್ತೆ, ಆ ಅವಮಾನಗಳು ಅನುಭವಿಸ್ಬಾರ್ದು, ನನಗೆ ಹೀಗಾಗಿದೆ ಅಂತಂದಾಗ ಸಮಾಜ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದ್ಬಿಟ್ಟು ಎಷ್ಟೊಂದು ಕೇಸ್ಗಳು ದಾಖಲೆನೇ ಆಗಲ್ಲ. ಯಾವಾಗ ಒಬ್ಬ ಕ್ರಿಮಿನಲ್ಲಿಗೆ ಅಥವಾ ಒಂದು ಹೆಣ್ಣು ಮೇಲೆ ಒಂದು ಕೆಟ್ಟು ಕಣ್ಣಿಟ್ಟಿರ್ತಕ್ಕಂಥ ಅಥವಾ ಕೆಟ್ಟ ಕೃತ್ಯ ಮಾಡಿರೋನು, ಈ ಹೆಣ್ಣು ಸುಮ್ಮನಿರಲ್ಲ, ಹೋಗಿ ಸಮಾಜದಲ್ಲಿ ಇದನ್ನು ಹೇಳ್ಕೊಳ್ತಾಳೆ, ಧೈರ್ಯವಾಗಿ ಹೇಳ್ಕೊಳ್ತಾಳೆ, ಅದಕ್ಕೆ ಕಠಿಣ ಕಾನೂನು ಕ್ರಮಗಳು ಜಾರಿಯಾಗಿದ್ದಾವೆ ಅಂತಂದಾಗ ಅವನಿಗೆ ಒಂದು ಭಯ ಅನ್ನೋದೇನಿರುತ್ತಲ್ಲ ಅದು ನಿಜವಾಗ್ಲೂ ಮೂಡಿಬರುತ್ತೆ. ಸೊ ಫಸ್ಟು ನಾವು ಸೊಸೈಟಿನಲ್ಲಿ ಒಂದು ಹೆಣ್ಣಿಗೆ ನೋಡುವಂಥ ರೀತಿ ಬದಲಾವಣೆ ಆಗಬೇಕು. ನಾವು ಹೇಳ್ತೀವಿ ಎತ್ರ ನಾರಿಸ್ತು ಪೂಜಂತೆ ಮತ್ತು ತತ್ರ ದೇವತಾ ಅಂತ. ಆ ಹೆಣ್ಣು ಎಷ್ಟು ಪ್ರೊಟೆಕ್ಟಿವ್ ಆಗಿರ್ತಾಳೆ. ನಾನೊಂದು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನನ್ನ ಬಾಯ್ ಫ್ರೆಂಡ್ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ತಂದೆನೇ ಆಗಿರ್ಬೋದು, ಯಾರ ಹತ್ರನೂ ಕೂಡ ನಾನು ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಈ ಥರ ಆಯಿತು, ಈ ಥರದೊಂದು ಘಟನೆ ನಡೀತು ಅಂತ ಹೇಳ್ಕೊಳ್ಳೋಂಥ ಧೈರ್ಯ ಅವಳಿಗೆ ಬರಬೇಕು. ಆ ಧೈರ್ಯ ಬರಬೇಕಂತಂದರೆ ಆ ಧೈರ್ಯ ನಾವುಗಳು ಅವಳಿಗೆ ಕೊಡಬೇಕು. ಅವಳು ತಪ್ಪಿತಸ್ಥೆ ಅಲ್ಲ, ಶಿ ಈಸ್ ಪ್ಯೂರ್. ಮಾಡಿದಂಥವರು ಅವರು ರಾಕ್ಷಸರು, ಅವರು ಕ್ರಿಮಿನಲ್, ಅವ್ರಿಗೆ ನಾವು ಶಿಕ್ಷೆ ಕೊಡಬೇಕಾಗಿದೆ, ಅವರನ್ನು ಕೀಳು ಭಾವನೆಯಿಂದ ನೋಡಬೇಕಾಗಿದೆ, ಅವರಿಗೆ ಅವಮಾನ ಮಾಡಬೇಕಾಗಿರೋದು ನಾವು, ಹೆಣ್ಮಕ್ಳಿಗಲ್ಲ. ಸೊ ಈ ಥರದ ಪರಿಸರ ನಿರ್ಮಾಣ ಆಗಬೇಕು. ಹಾಗಾದಾಗಲೇ ಸಮಾಜದಲ್ಲಿ ಸುಧಾರಣೆ ಬರೋಕ್ಕೆ ಸಾಧ್ಯ. ಇವತ್ತು ಸಿನಿಮಾ ಅನ್ನೋದು ಏನಾಗಿದೆ ಅಂತಂದರೆ, ಇಟ್ ಹ್ಯಾಸ್ ಬಿಕಮ್ ಒನ್ ಟೂಲ್, ಒನ್ ವೆಪನ್. ನಿಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಕನಸುಗಳನ್ನು, ನಿಮ್ಮ ಎಮೋಷನ್ಸ್ನ ಜನರಿಗೆ ತಲುಪಿಸೋ ಅಂಥ ಒಂದು ಟೂಲ್ ಇನ್ ಎ ರೈಟ್ ವೇ. ಎಸ್ಪೆಷಲಿ ಕೋವಿಡ್ ಆದ ನಂತರ ಏನಾಗಿದೆ, ಆಡಿಯನ್ಸಿಗೆ ಕೂಡ ಒಂದು ಹಂಗರ್ ಫಾರ್ ಕಂಟೆಂಟ್ ಸೀಕಿಂಗ್ ಬಂದಿದೆ. ಬರೀ ಎಂಟರ್ಟೈನ್ಮೆಂಟ್ ಅನ್ನೋದು ಸಿನಿಮಾ ಆಗಿತ್ತು ಮುಂಚೆ, ಬೇರೆ ಏನು ಮನೋರಂಜನೆ ಅನ್ನೋದು ಜೀವನದಲ್ಲಿ ಇಲ್ಲದೆ ಇದ್ದಾಗ, ಬೇಸರ ಪಟ್ಕೊಂಡಾಗ ಏನಾದರೂ ಒಂದು ನಗೋದಕ್ಕೆ, ಜಗತ್ತನ್ನು ಮರೆಯೋದಕ್ಕೆ ಒಂದು ವಿಧಾನ ಆಗಿತ್ತು ಸಿನಿಮಾ ಅನ್ನೋದು. ಬಟ್ ಸಿನಿಮಾ ಇವತ್ತು ಹಾಗಿಲ್ಲ. ಸಾಕಷ್ಟು ಪರಿವರ್ತನೆ, ಬದಲಾವಣೆ ತರೋವಂಥದ್ದು, ಆಮೇಲೆ ಏನಾದರೂ ಸಮಾಜದಲ್ಲಿ ಸುಧಾರಣೆ ಆಗುವಂಥ ಒಂದು ಸೀರಿಯಸ್ ಕಂಟೆಂಟ್ಗಳನ್ನು ಹೇಳುವಂಥ ಒಂದು ಟೂಲಾಗಿ ಪರಿವರ್ತನೆ ಆಗಬೇಕಾಗಿದೆ. ಅದು ಆಡಿಯನ್ಸಿಗೆ ಭಾಳ ಚೆನ್ನಾಗಿ ಅರ್ಥ ಆಗಿದೆ. ಸೊ ಹಾಗಾಗಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತಂದರೆ ದೇರ್ ಶುಡ್ ಬಿ ಸಮ್ ಸ್ಟ್ರಾಂಗ್ ಕಾಂಟೆಂಟ್ ವಿಚ್ ಕ್ಯಾನ್ ಚೇಂಜ್ ದಿ ಸೊಸೈಟಿ, ವಿಚ್ ಕ್ಯಾನ್ ಬ್ರಿಂಗ್ ಎ ರೆವಲ್ಯೂಷನ್. ಸೊ ಆ ಥರದ್ದು ಸಿನಿಮಾ ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ ಆಗಬೇಕಾಗಿದೆ. ಹಾಗಾಗಿ ಇವತ್ತು ಯುದ್ಧಕಾಂಡ ಸಿನಿಮಾದಿಂದ ಈಗ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಶೋಷಣೆಗಳಾಗಿರ್ಬೋದು, ಆ ವಿಚಾರ ಇಟ್ಕೊಂಡು ಅದಕ್ಕೆ ಒಂದು ನ್ಯಾಯಕ್ಕೆ ಹೋರಾಟವಾಗಿ ಆ್ಯಂಡ್ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಲೇಬೇಕಾಗಿದೆ ಅನ್ನೋ ಒಂದು ಹೋರಾಟ ಏನಿದೆಯಲ್ಲ, ಅದು ನಮ್ಮ ಟೀಸರ್ ಕಂಟೆಂಟ್ ಮೇಲೆ ಜನಕ್ಕೆ ಭಾಳ ಚೆನ್ನಾಗಿ ಗೊತ್ತಾಗಿದೆ. ವಿಶೇಷವಾಗಿ ಪುಟಾಣಿ ಮಕ್ಕಳೇನಿರ್ತಾರಲ್ಲ, ಹೆಣ್ಮಕ್ಳು, ಅವರಿಗಾಗಂಥ ಅತ್ಯಾಚಾರಗಳು ಎಷ್ಟೊಂದು ಗಮನಕ್ಕೆ ಬರಲ್ಲ. ಆಮೇಲೆ ಅವ್ರು ಎಷ್ಟು ಸೆಕ್ಯೂರ್ಡ್ ಆಗಿದ್ದಾರೆ, ಎಷ್ಟು ಸೇಫ್ ಆಗಿದ್ದಾರೆ ಅನ್ನೋದು ಅದೊಂದು ದೊಡ್ಡ ಪ್ರಶ್ನೆನೇ ಆಗಿದೆ. ಬಿಕಾಸ್ ನನಗೂ ಒಬ್ಬಳು ಮಗಳಿದ್ದಾಳೆ. ಪ್ರತಿ ಕ್ಷಣ ನನಗೂ ಅದೊಂದು ಭಯ ಅನ್ನೋದು, ಒಂದು ಕಾಳಜಿ ಅನ್ನೋದು ಯಾವಾಗಲೂ ಕಾಡ್ತಾನೆ ಇರುತ್ತೆ. ಸೊ ಆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇರೋದ್ರಿಂದ ಬಹುಶಃ ನಿಮ್ಮೆಲ್ಲರಿಗೂ ಅದು ಭಾಳ ಕುತೂಹಲ ಮೂಡಿಸಿದೆ. ಅಂದರೆ ಏನು ಜಸ್ಟಿಸ್ ಅನ್ನೋ ವಿಷಯ ಇಟ್ಕೊಂಡು ಏನು ಹೇಳೋಕ್ಕೆ ಹೊರಟಿದ್ದೀನಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ
ಬದಲಾವಣೆ ತರೋದಕ್ಕೆ ಈ ಸಿನಿಮಾ ಹೇಗೆ ಒಂದು ಮಾದರಿ ಆಗುತ್ತೆ, ಸೊಸೈಟಿನಲ್ಲಿ ಸಮಾಜದಲ್ಲೂ ಬದಲಾವಣೆ ಆಗೋ ಥರ ಇದು ಹೇಗೆ ನಿರೂಪಿಸುತ್ತೆ ಅನ್ನೋದು ಒಂದು ಕುತೂಹಲ ಮೂಡಿದೆ. ಆ್ಯಂಡ್ ಯಾವುದು ಕೂಡ ಫೇಕ್ ಅಲ್ಲದೆ, ಯಾವುದೋ ಒಂದು ಗಿಮಿಕ್ಸ್ ಅಲ್ಲದೆ ರೈಟ್ ವೇನಲ್ಲಿ ಪ್ರತಿಯೊಬ್ಬರು ಪ್ರಶಂಸೆ ಪಟ್ಟು ಇದು ನಮ್ಮ ಕನ್ನಡದ ಸಿನಿಮಾದಲ್ಲಿ ಒಬ್ಬ ಕಲಾವಿದ ಈ ಥರದ್ದೊಂದು ಪ್ರಯತ್ನ ಮಾಡಿ, ಇದು ಒಂದು ಸಾಹಸನೇ, ಯಾರೂ ಮಾಡದೇ ಇರತಕ್ಕಂಥದ್ದು. ಬಿಕಾಸ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ಬೆನಿಫಿಟ್ಸ್ ಇಲ್ಲದೆ, ಇದರಿಂದ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ಇಟ್ಕೊಳ್ದೆ, ನಾನು ಸಮಾಜಕ್ಕೆ ಸಿನಿಮಾಗೆ ನಾನು ಏನು ಕೊಡಬಲ್ಲೆ ಅನ್ನೋ ಒಂದೇ ಒಂದು ಕಾಳಜಿಯಿಂದ ಈ ಸಿನಿಮಾ ಮಾಡಿದ್ದು. ಅದು ಎಲ್ರಿಗೂ ಆ ಕಂಟೆಂಟ್ ಏನನ್ನೋದು ರೀಚ್ ಆಗ್ತಾಯಿದೆ. ಬಹುಶಃ ಸಿನಿಮಾ ರಿಲೀಸ್ ಆದಮೇಲೆ ಇದರದ್ದು ಪ್ರಶಂಸೆ ದುಡ್ಪಟ್ಟಾಗುತ್ತೆ ಅನ್ನೋದು ನನಗೆ ಭಾಳ ಬಲವಾದ ನಂಬಿಕೆನೂ ಇದೆ.